ಹಾಯ್ ಹಲೋ ಹಾಯ್ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ತುಂಬ ಜನ ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಲೈಕ್ ಮಾಡ್ತಿದ್ದೀರಾ. ಇದೆಲ್ಲ ನನಗೆ ಹೊಸದು ಆ್ಯಂಡ್ ನಿಮಗೆ ತುಂಬ ಗ್ರ್ಯಾಟಿಟ್ಯೂಡ್ ಇದೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದಕ್ಕೆ. ಆ್ಯಂಡ್ ಇನ್ನೊಂದೇನೆಂದರೆ ಆ ಕಮೆಂಟ್ಸ್ ಕೊಡ್ತಿರಲ್ಲ, ಚೆನ್ನಾಗಿ ಮಾಡ್ತಿದ್ಯಾ, ಒಳ್ಳೆ ಪ್ರಯತ್ನ ಅಂತ, ಅದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ, ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲಪ್ಪ ವಿಡಿಯೋ ಹಾಕಿದ್ದಾರೆ ಅಂದರೆ ನಾವು ಬೆಂಗಳೂರಿನತ್ತ ಹೊರಟ್ವಿ. ಸೊ ರೆಸಾರ್ಟ್ ಸ್ಟೇ ಕ್ವಾಲಿಫಿಕೇಷನ್ ಇತ್ತು, ನಾವು ಕ್ವಾಲಿಫೈ ಆಗಿದ್ವಿ. ಎವ್ರಿ ಮಂತ್ ರೆಸಾರ್ಟ್ ಇದ್ದೇ ಇರುತ್ತೆ. ಮಜಾ ಮಾಡಿಕೊಂಡೆ ಹರ್ಬಲ್ ಲೈಫ್ ಮಾಡ್ತಿರೋದು. ನಮ್ಮ ಬಾಡಿನ ಚೆನ್ನಾಗಿ ಮಾಡಿಕೊಂಡು, ನಮ್ಮ ಮೈಂಡ್ಸೆಟ್ನ ಚೆನ್ನಾಗಿ ಮಾಡಿಕೊಂಡು, ಫ್ಯಾಮಿಲಿನ ಚೆನ್ನಾಗಿ ಮಾಡಿಕೊಂಡು, ಫ್ಯಾಮಿಲಿಗೆ ಟೈಮ್ ಕೊಟ್ಟು ನಾವು ಹರ್ಬಲ್ ಲೈಫಲ್ಲಿದ್ದೀನಿ. ಸೊ ನಾನು ಆವತ್ತೇ ಹೇಳ್ದಂಗೆ ನಂಗೆ ಹರ್ಬಲ್ ಲೈಫ್ ಪ್ರೊಫೆಷನ್ ತುಂಬ ಇಷ್ಟ. ಮತ್ತು ಇವ್ರ ಹೆಸರು ನಂದಿನಿ ಅಂತ. ಇವರು ನನ್ನ ಜೊತೆ ಅವರು ಸಹ ಸ್ಟೇಗೆ ಕ್ವಾಲಿಫೈ ಆಗಿದ್ದಾರೆ. ಇವರು 18 kg ವೆಯ್ಟ್ ಲಾಸ್ ಮಾಡಿಕೊಂಡು ಸ್ಕಿನ್ನನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತುಂಬ ಬೆಟರ್ ರಿಸಲ್ಟ್ ಇದೆ ಅವ್ರದ್ದು ಸ್ಕಿನ್ದು. ಇವ್ರದ್ದು ರಿಸಲ್ಟ್ ನಾನು ಇನ್ನೊಂದು ಸಲ ತಗೋತೀನಿ, ಓಕೆನಾ. ಮತ್ತು ಇಲ್ಲಿ ನೋಡಿ, ನಮ್ಮ ಪತಿದೇವರು ಸಹ ಇವತ್ತು ರೆಸಾರ್ಟ್ನತ್ತ ಪಯಣ. ಸೊ ಬೆಂಗಳೂರು ಅಂದ್ರೇ ಟ್ರಾಫಿಕ್, ನಿಮ್ಗೆ ಗೊತ್ತಿರೋ ಹಾಗೆ ಲೇಟಾಗಿ ರೀಚ್ ಆದ್ವಿ. ಸೊ ರೆಸಾರ್ಟ್ಗೆ ಬಂದ್ವಿ. ಈ ರೆಸಾರ್ಟ್ ಹೆಸರು ಗೋಲ್ಡನ್ ಅಮೂನ್ ಅಂತ. ಸೊ ಆಲ್ರೆಡಿ ನಾನು ಈ ರೆಸಾರ್ಟ್ಗೆ ಇದು 2ನೇ ಸಲ ಬರ್ತಿರೋದು. ತುಂಬ ಲೇಟ್ ಆಗಿದ್ದರಿಂದ ಬೇಗ ಹೋಗಿ ನಾವು ಚೆಕ್-ಇನ್ ಮಾಡಬೇಕು. ಸೊ ಈಗ ಚೆಕ್-ಇನ್ ಮಾಡೋಕ್ಕೆ ಅಂತ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಇದು ನಮ್ಮ ರೂಮ್ದು ನಂಬರ್ 104. ಸೊ ನಾನು ಆಗಲೇ ಹೇಳ್ದಂಗೆ ಈ ರೆಸಾರ್ಟ್ಗೆ ನಾನು ಇದು 2ನೇ ಸಲ ಬರ್ತಿರೋದು. ಸೊ ಸಖತ್ ಖುಷಿಯಾಗುತ್ತೆ ಈ ರೆಸಾರ್ಟು. ಫಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ಆಚೆ ಏನು ಗ್ರೌಂಡ್ ನೋಡಿದ್ರೆ ಅದೆಲ್ಲ ಏನು ಚೆನ್ನಾಗಿ ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಬಟ್ ಈ ಟೈಮ್ ಬರೋ ಅಷ್ಟರಲ್ಲಿ ಸಖತ್ತಾಗಿ ರೆಡಿ ಮಾಡಿಬಿಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಬೈ ದ ವೇ ಈಗ ಈ ರೆಸಾರ್ಟಲ್ಲಿ ಕಂಪ್ಲೀಟಾಗಿ ಆಲ್ಮೋಸ್ಟ್ ಒಂದು 55 ರೂಮ್ಸಲ್ಲೂ ಸಹ ಶೇಕ್ ಕುಡಿಯೋರೇ ಇದ್ದಾರೆ, ಎಲ್ಲ ನನ್ನ ಕ್ಲಾಸ್ಮೇಟ್ಸ್ ಥರ. ಸೊ ಇವತ್ತೆಲ್ಲ ಫುಲ್ ಮಜಾ ಇರುತ್ತೆ. ಕಂಪ್ಲೀಟ್ ಇಡೀ ವ್ಲಾಗ್ನ ನೋಡಿ ನಿಮಗೆ ಗೊತ್ತಾಗುತ್ತೆ. ಹಾಗೆ ನನ್ನ ಶೇಕ್ನ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಲೇಟ್ ಆಗಿದೆ ಅಂತ ಹೇಳಿದೆ, ಶೇಕೆ ಕುಡ್ದಿರಲಿಲ್ಲ. ಸೊ ನನ್ನ ಶೇಕ್ ಪ್ರಿಪೇರ್ ಮಾಡೋದು ತುಂಬ ಈಸಿ. ಮಾರ್ನಿಂಗ್ ಬ್ರೇಕ್ಫಾಸ್ಟು. ಸೊ ಪ್ರಿಪೇರ್ ಮಾಡಿಕೊಂಡು ಬೇಗ ಶೇಕ್ ಕುಡ್ಕೊಂಡು ಒಂದು ರೌಂಡ್ ಆಚೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗೆಯೇ ಒಂದು ಸ್ವಲ್ಪ ಹೊತ್ತು ಸೀನಿಯರ್ಸ್ ಜೊತೆ ಮಾತಾಡಿಕೊಂಡು ಅಲ್ಲಿ ಆಟಾಡಿಕೊಂಡು ಲಂಚ್ ಕಡೆ ಹೋದ್ವಿ. ಲಂಚ್ ಮುಗಿಸ್ಕೊಂಡು, ಇವ್ರ ಹೆಸರು ಸ್ಪಂದನ ಅಂತ. ಸೊ 22 ವರ್ಷ ಅಷ್ಟೇ. ಸೊ ಹರ್ಬಲ್ ಲೈಫು ಶೇಕ್ ಕುಡಿದು ಸಖತ್ ಸ್ಲಿಮ್ ಆಗಿ ಅವ್ರನ್ನ ಫಿಗರ್ನ ಮೈಂಟೈನ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿರೋಂತಹ ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು 22 ಇಯರ್ಸಲ್ಲೇ ಅವ್ರು ಇಂಡಿಪೆಂಡೆಂಟ್ ಆಗಿದ್ದಾರೆ. ಸೊ ನಾವು ಬಗ್ಗಿಲಿ ಒಂದು ರೈಡ್ ಹೋಗೋಣ ಅಂತ ಇಡೀ ರೆಸಾರ್ಟ್ನ ಸುತ್ತಾ ಇದ್ದೀವಿ. ಸೊ ಸಖತ್ ಮಜಾ ಅನಿಸ್ತು. ಸೊ ಹಾಗೆ ಹೋಗಿ ರೂಮ್ಗೆ ಡ್ರಾಪ್ ಹಾಕ್ಸ್ಕೊಂಡ್ವಿ. ರೂಮ್ ಹತ್ತಿರಕ್ಕೆ ಹೋಗಿ ಮಲ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೂಮ್ ಹತ್ರ ಹೋದ್ವಿ. ಅಷ್ಟರಲ್ಲಿ ನನಗೆ ತುಂಬ ಇಷ್ಟ ಒಬ್ಬರು ಕವಿತಾ ಮ್ಯಾಮ್ ಅಂತ. ಅವರು ನಮಗೆ ಚಾಕ್ಲೇಟ್ ತಂದು ಕೊಟ್ಬಿಟ್ಟು, ಗಂಡ ಹೆಂಡ್ತಿಗೆ ತಿನ್ನಿಸಿ, ಹೆಂಡ್ತಿ ಗಂಡಂಗೆ ತಿನ್ನಿಸಿ ಅಂತ ಹೇಳಿ ನಮ್ಮನ್ನು ತಿನ್ನಿಸ್ಬಿಟ್ಟು, ಸೊ ಇವರಿಬ್ಬರು ಒಂಥರ ಅಕ್ಕ ತಮ್ಮ ಥರ. ಸೊ ಆ ಫೀಲ್ ಕೊಡ್ತಾರೆ, ಅಕ್ಕ ಫೀಲು ನವೀನ್ಗೆ. ಸೊ ತುಂಬ ಖುಷಿ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ಹೊತ್ತು ಮಲಗಿ ಎದ್ವಿ. ಸೊ ಅದಾದಮೇಲೆ ಸ್ಪಂದನ ಬಂದರು, ರೆಡಿ ಆಗೋಣ ಅಕ್ಕ ಅಂದರು. ಸೊ ರೆಡಿಯಾಗಿ ಆಚೆ ಹೋಗಿ ಒಂದು ರೆಸಾರ್ಟ್ ಎಲ್ಲ ರೌಂಡ್ ಹೊಡ್ಕೊಂಡು ಏನಿದೆ ಹೇಗೆ ಎಲ್ಲ ನೋಡ್ಕೊಂಡು ಬರೋಣ ಅಕ್ಕ ಅಂದರು. ಸೊ ಅದಕ್ಕೆ ನಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಾವು ರೆಡಿ ಆಗ್ತಾ ಇದ್ದೀವಿ. ಕ್ಲೆನ್ಸರು
ಟೋನರು, ಸೀರಮು, ಮಾಯಿಶ್ಚರೈಸರ್ ಪ್ರತಿಯೊಂದು ಹಾಕಿ ರೆಡಿ ಆಗ್ತಾ ಇದ್ದೀವಿ. ಸೊ ಇದು ನಮಗೊಂಥರ ಅಮೇಝಿಂಗ್ ಗಿಫ್ಟ್ ಅಂತ ಹೇಳ್ಬೋದು. ಹರ್ಬಲ್ ಲೈಫ್, ಬ್ರಿಟಿ ಲೈಫ್ ಆಯುರ್ವೇದಿಕ್ದು ಪ್ರಾಡಕ್ಟ್ಸ್ ಇದು. ಸಖತ್ ಅಮೇಝಿಂಗ್ ರಿಸಲ್ಟ್ಸ್ ಇದೆ ನಮಗೆ. ಹೀಗೆ ರೆಡಿಯಾಗಿ ನಾನು, ನಂದಿನಿ ಅವರು, ಸ್ಪಂದನ ಅವರೆಲ್ಲ ನಾವು ಒಂದು ರೌಂಡ್ ಹೋಗೋಣ, ರೆಸಾರ್ಟ್ ಎಲ್ಲ ನೋಡೋಣ ಅಂತ ಹೇಳಿ ಹೋದ್ವಿ. ಬೆಳಗ್ಗೆ ಬರೋ ಅಷ್ಟರಲ್ಲಿ ಎಲ್ಲ ಸೇರಿ ಏನೇನೋ ಸಖತ್ತಾಗಿ ಗೇಮ್ಸ್ ಆಡಿದ್ದಾರೆ. ಸೊ ಈಗ ಕಲಿತಾ ಇದ್ದೀವಿ ಆ ಎಕ್ಸ್ಪೀರಿಯೆನ್ಸು. ನನ್ನ ಸೀನಿಯರ್ಸು USA ಹೋಗಿ ಬಂದಿದ್ದರು. ಅವ್ರದ್ದು ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿ ಎಲ್ಲ ಹೇಳ್ತಿದ್ರು. ಮತ್ತು ನಮಗೆ USA ಚಾಕ್ಲೇಟ್ಸ್ ಎಲ್ಲ ತಂದುಕೊಟ್ರು. ಸಖತ್ ಅಮೇಝಿಂಗ್ ಆಗಿತ್ತು ಇವತ್ತು ಡೇ. ಎಲ್ಲರಿಗೂ ಕೊಟ್ಟರು ಚಾಕ್ಲೇಟ್ಸು. ಮತ್ತು ಇವ್ರದ್ದು ಬರ್ತ್ಡೇ ಇತ್ತು, ಅಲ್ಲೇ ಎಲ್ಲ ವಿಶ್ ಮಾಡಿದ್ವಿ. ಲಕ್ಷ್ಮಿ ಮೇಡಮ್ ಅಂತ ನನ್ನ ಸೊ ಹಾಗೆ ನನಗೆ ಈ ಲವ್ಲಿ ಕಪಲ್ ತುಂಬ ಇಷ್ಟ. ವರುಣ್ ಆ್ಯಂಡ್ ನಂದಿತಾ ಅಂತ. ಇವ್ರ ಹತ್ರ ನಾನು ಊನೋ ಕಾರ್ಡ್ಸು ಸಾಲ ತಗೋತಾ ಇದ್ದೀನಿ. ಸೊ ನೈಟ್ ನಾವು ಸ್ಟೇ ಇರೋಕ್ಕೆ ಸ್ವಲ್ಪ ಊನೋ ಕಾರ್ಡ್ಸ್ ಆಡೋಣ, ಟೈಮ್ ಪಾಸ್ ಆಗುತ್ತೆ, ಮಜಾ ಇರುತ್ತೆ ಅಂತ ಹೇಳಿ. ಸೊ ಅವ್ರು ಕೊಡಲ್ಲ ಅಂತ ಸೊ ಫೈನಲಿ ಕೊಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗೆ ಕೆಲವೊಂದು ಫೋಟೋಶೂಟ್ಸ್ ಎಲ್ಲ ಮಾಡ್ಕೊಂಡ್ವಿ. ಹಿಂಗೆಲ್ಲ ತೆಗ್ದಿದ್ದಾರೆ ವಿಚಿತ್ರವಾಗಿ ಫೋಟೋಸು. ಸೊ ಅದಾದಮೇಲೆ ಇನ್ನೊಂದು ಸಲ ರೌಂಡ್ ಹೋಗೋಣ ಅಂತ ಹೇಳಿ ಇನ್ನೇನಿರುತ್ತೆ ರೆಸಾರ್ಟ್ಗೆ ಹೋದರೆ, ಮಜಾ ಮಾಡೋದು, ಆಮೇಲೆ ಮಲ್ಕೊಳ್ಳೋದು, ಗೇಮ್ಸ್ ಆಡೋದು, ಮಾತಾಡೋದು, ನಗೋದು. ತುಂಬ ದಿನ ಆದಮೇಲೆ ಈ ಥರ ಎಲ್ಲ ನಾವು 3 ಜನ ಕ್ಲಾಸ್ಮೇಟ್ಸ್. ಸೊ ಇದೆಲ್ಲ ನಮ್ಮ ಲೇಡೀಸ್ ಗ್ಯಾಂಗ್. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ. ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು. ನಿನ್ನ ಬಿಡಲಾರೆ ನಾನೆಂದಿರು. ಹೇಳೋ ಅಷ್ಟರಲ್ಲಿ ಈವ್ನಿಂಗ್ ಆಯಿತು. ನಡೀರಮ್ಮ ಪಾರ್ಟಿಗೆ ಹೋಗೋಣ ಅಂತ ಹೇಳಿ ಇದು ಮುಗಿದ್ಮೇಲೆ ಫುಲ್ ಸಖತ್ತಾಗಿ ಪಾರ್ಟಿ ಮಾಡೋಕ್ಕೆ ಹೋದ್ವಿ. ಸೊ ಪಾರ್ಟಿ ಅಂದರೆ ಡ್ಯಾನ್ಸ್ ಮಾಡೋದು ಸಖತ್ತಾಗಿತ್ತು. ಸೊ DJ ಸಖತ್ DJ ಹಾಕಿದ್ರು, ಲೈಟ್ಸ್ ಇತ್ತು, ಡ್ಯಾನ್ಸ್ ಮಾಡೋಕ್ಕೆ ಒಳ್ಳೆ ಕಂಪ್ನಿ ಇತ್ತು, ಮಜಾ ಇತ್ತು. ಆ್ಯಂಡ್ ನನ್ನ ಜೊತೆ ನನ್ನ ಸಿಸ್ಟರ್ ಮತ್ತು ನಮ್ಮ ಭಾವ ಅವರು ಸಹ ಕ್ವಾಲಿಫೈ ಆಗಿದ್ದರು. ಅವರು ಅಷ್ಟೇ ಶೇಕ್ನ ತಗೋತಾ ಇದ್ದಾರೆ. 2 ಇಯರ್ಸಿಂದ ಶೇಕ್ ತಗೋತಾ ಇದ್ದಾರೆ. ಇಬ್ಬರಿಗೂ ಅಮೇಝಿಂಗ್ ರಿಸಲ್ಟ್ಸ್ ಇದೆ. ಅವರು ಸಹ ಬಂದು ಎಂಜಾಯ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದೇನೆಂದರೆ ನೋಡಿ, ಇಲ್ಲೂ ಸಹ ಫುಲ್ ಕೂಳೆ.
ಹಾಗೆ ಇಲ್ಲಿಂದ ಡೈರೆಕ್ಟಾಗಿ ಊಟ ಮುಗಿಸ್ಕೊಂಡು ಹೋಗಿ ಊನೋ ಕಾರ್ಡ್ಸ್ ಆಡೋಕೆ ಕೂತ್ಕೊಂಡ್ವಿ. ನೋಡಿ ಯಾರ್ಯಾರಿಗೆ ಬರಲ್ಲ ಎಲ್ಲ ಆಡೋಕೆ ಕೂತ್ಕೊಂಡ್ರು. ಊನೋ ಕಾರ್ಡ್ಸ್ ನಾನು ಬರಲ್ಲ ಅಂತ ಹೇಳಿ ಎಲ್ಲ ಊನೋ ಕಾರ್ಡ್ಸ್ ಆಡಿದ್ವಿ. ಸುಮಾರು ಒಂದು 12 ಗಂಟೆ ತನಕ ಆಡಿದ್ವಿ. ನಮ್ಮದು ಕಷ್ಟ ಸುಖ ನಗು ದುಃಖ ಕಣ್ಣಲ್ಲಿ ನೀರು ಬರೋ ತನಕ ನಗಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸೊ ಇವತ್ತಿನ ನನ್ನ ವ್ಲಾಗ್ ಇದಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇದು ನನ್ನ ಕಂಪ್ಲೀಟ್ ಹರ್ಬಲೈಫ್ ಫ್ಯಾಮಿಲಿ. ಸೊ ಇಷ್ಟು ಜನ ನಾವು ಸ್ಟೇಗೆ ಕ್ವಾಲಿಫೈ ಆಗಿದ್ವಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ನನ್ನ ವ್ಲಾಗ್ನ ಫುಲ್ ಕಂಪ್ಲೀಟಾಗಿ ನೋಡಿರಿ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್.